ಶಿರ್ಸಿ ತಾಲೂಕಿನ ಕಾನ್ಸೂರಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಯ ಸಾವು ಹಾಗೂ ಬಂಡಲದ ಮೆಟ್ರಿಕ್ ಪೂರ್ವ ಸರ್ಕಾರಿ ವಸತಿ ನಿಲಯದಲ್ಲಿ ಆಗಿರುವ ಘಟನೆಯ ಕುರಿತು ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿಯ ಪರಿಷತ್ ಶಿರ್ಸಿ ಘಟಕವು ನಗರದ 5 ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿತು. ಶಿರ್ಸಿ ತಾಲೂಕಿನ ಕಾನ್ಸೂರಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಆಗಿರುವ ವಿದ್ಯಾರ್ಥಿಯ ಸಾವಿನ ಮತ್ತು ಬಂಡಲದ ಮೆಟ್ರಿಕ್ ಪೂರ್ವ ಸರ್ಕಾರಿ ವಸತಿ ನಿಲಯದಲ್ಲಿ ಆಗಿರುವ ಘಟನೆ ಕುರಿತು ಸೂಕ್ತ ತನಿಖೆ ನಡೆಸುವಂತೆ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿರುವ ಹಾಸ್ಟೆಲ್ಗಳಿಗೆ ಕಡ್ಡಾಯವಾಗಿ ವಾರ್ಡನ್ಗಳನ್ನು ನೇಮಿಸುವಂತೆ ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಶಿರ್ಸಿ ಘಟಕದ ವತಿಯಿಂದ ನಗರದ 5 ರಸ್ತೆ ವೃತ್ತದಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಬೃಹತ್ ಪ್ರತಿಭಟನೆ ನಡೆಸಿದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಶಿರ್ಸಿ ಘಟಕದ ವಿಭಾಗ ಸಂಚಾಲಕರಾದ ಸಂಜಯ್ ಗಾಂವ್ಕರ್ ಮಾತನಾಡಿ, ಸರ್ಕಾರ ಮತ್ತು ಸ್ಥಳೀಯ ಶಾಸಕರ ಹಾಗೂ ಸ್ಥಳೀಯ ತಾಲೂಕು ಅಧಿಕಾರಿಗಳ ನಡೆ ಖಂಡಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಶಾಂತ ರೀತಿಯಾಗಿ ಹೋರಾಟ ಮಾಡಲು ನಮಗೆ ಹಕ್ಕಿದೆ. ಆ ಹಕ್ಕಿನಿಂದ ನಾವು ತಹಶೀಲ್ದಾರ್ ಅವರನ್ನ ಭೇಟಿಯಾಗಿ ಕಂಪ್ಲೇಂಟ್ ನೀಡಲು ಹೋದಾಗ ನಮ್ಮ ಕಂಪ್ಲೇಂಟ್ ಅನ್ನು ತಹಶೀಲ್ದಾರರು ನಿರಾಕರಿಸಿದರು ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಅದರ ಪರಿಣಾಮವಾಗಿ ಇಂದು ನಾವು ಬೀದಿಗೆ ಇಳಿದು ಹೋರಾಟ ಮಾಡುತ್ತಿದ್ದೇವೆ. ಇಲ್ಲಿಯೂ ನಮಗೆ ಹೋರಾಟ ಮಾಡಲು ಅವಕಾಶವಿಲ್ಲವೆಂದರೆ ನಾವು ಯಾವ ದೇಶದಲ್ಲಿದ್ದೇವೆ ಮತ್ತು ನಾವು ಬಾಂಬ್ ಹಾಕಲಿಕ್ಕೆ ಬಂದಿದ್ದೇವೆ ಎನ್ನುವ ರೀತಿಯಲ್ಲಿ ಪೊಲೀಸರು ನಮ್ಮನ್ನು ನಡೆಸಿಕೊಳ್ಳುತ್ತಿದ್ದಾರೆ ಎಂದು ಪೊಲೀಸರ ವಿರುದ್ಧ ಹರಿಹಾಯ್ದರು. ಎಬಿವಿಪಿ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ದರ್ಶನ್ ಹೆಗಡೆ ಅವರು ಮಾತನಾಡಿ, ಪೊಲೀಸರು ಪ್ರತಿಭಟನಾಕಾರರಿಗೆ ಶಾಂತ ರೀತಿಯಾಗಿ ಪ್ರತಿಭಟನೆ ಮಾಡಲು ಅವಕಾಶ ನೀಡುತ್ತಿಲ್ಲ. ರಾಜಕಾರಣಿಗಳ ಹಾಗೂ ಅಧಿಕಾರಿಗಳ ಕುಮ್ಮಕ್ಕಿನಿಂದ ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದರು. ಸುಮಾರು ಹೊತ್ತಿನಿಂದ ಸುಡು ಬಿಸಿಲಿನಲ್ಲಿ ನಾವು ಪ್ರತಿಭಟನೆ ಮಾಡುತ್ತಿದ್ದರೂ ಎಸಿ ಅವರಾಗಲಿ ತಹಶೀಲ್ದಾರ್ ಆಗಲಿ ಮತ್ತು ಶಾಸಕರಾಗಲಿ ನಮ್ಮ ಬಳಿ ಬಂದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಮಧ್ಯೆ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಸ್ವಲ್ಪ ಹೊತ್ತು ಮಾತಿನ ಚಕಮಕಿ ನಡೆಯಿತು. ಆದರೂ ಪಟ್ಟು ಬಿಡದ ಪ್ರತಿಭಟನಾಕಾರರು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ನಮ್ಮ ಮನವಿಯನ್ನು ಸ್ವೀಕರಿಸುವವರೆಗೂ ನಾವು ಈ ಸ್ಥಳದಿಂದ ಕದಲುವುದಿಲ್ಲ ಎಂದು ಪಟ್ಟು ಹಿಡಿದರು. ನೋಡಿ ಆರಾಮ್ ಬರ್ತಾ ಇದಾರೆ. ಬರ್ಬೇಕು ಅವರು ನೋಡಿ ಅವ್ರ ಹಣೆ ಬರ ಯಾವ ರೀತಿ ಬದಲಾಗಿದೆ ನೋಡಿ. ನಮ್ಗೆ ಅಡೆತಡೆಗಳು 108 ಜನ ಬಂದು ತಡೆಗಟ್ತಾರೆ. ಇವತ್ತು ಅವ್ನ ತಾಯಿ ಕಣ್ಣೀರು ಕಾಣ್ತಾ ಇಲ್ವ ಸರ್ಕಾರಕ್ಕೆ? ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು? ಒಂದು ಸ್ಥಳಕ್ಕೆ ಬಂದು ಮನವಿ ತಗೊಳ್ಳಿಕ್ಕೆ ತಯಾರಿಲ್ಲ. ಇವತ್ತು ಏನ್ ನಡೀತಾ ಇದೆ ವ್ಯವಸ್ಥೆ? ಮಕ್ಳಿಗೆ ಬಂದವರಾಗಿ ನಮ್ಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ವಿದ್ಯಾರ್ಥಿಗಳ ತಾಯಿಯವರು ಬಂದಿದ್ದಾರೆ. 11 ವಿದ್ಯಾರ್ಥಿಗಳು ಕುತ್ಕೊಂಡಿದ್ದೇವೆ ನಾವು. ಎಲ್ಲಿ ಹೋಗಿದೆ ವ್ಯವಸ್ಥೆ? ಆ ಬಡ ವಿದ್ಯಾರ್ಥಿ ತಾಯಿ ಏನ್ ಮಾಡ್ಬೇಕು ಇವತ್ತು? ನಿನ್ನೆ ಬೆಳಗ್ಗೆಯಿಂದ ನಾವು ಹೋರಾಟ ಮಾಡ್ಬೇಕಂತ ಸರ್ಕಾರದಿಂದ ಒಂದು 5 ಲಕ್ಷ ಪರಿಹಾರ ಕೊಡ್ತಾರೆ ಬಿಟ್ರೆ ಅವ್ರು ನೋವನ್ನು ಕೇಳಲಿಕ್ಕೆ ಯಾರಿದ್ದಾರೆ ಇವತ್ತು? ಎಲ್ಲ ಕಾನೂನು ಭಂಗ ಆಗ್ತದೆ. ನಾವು ಹೋರಾಟ ಮಾಡ್ಲಿಕ್ಕೆ ಇಳಿದಾಗ ಪ್ರತಿಯೊಂದು ಕಾನೂನಿಗೆ ಅಡೆತಡೆ ಆಗ್ತದೆ. ಇಂಥದ್ದು ಹಾಸ್ಟೆಲ್ಗಳಲ್ಲಿ ಸಮಸ್ಯೆ ಇದ್ದಾಗ ಎಲ್ಲಿ ಹೋಗಿದ್ರು? ಒಂದೇ ಒಂದಿನ ಇಲ್ಲಿ ಶಾಸಕರಾಗಲಿ ಸಚಿವರಾಗಲಿ ವಿದ್ಯಾರ್ಥಿ ನಾಯಕರನ್ನು ಕರೆದು ಮೀಟಿಂಗ್ ಮಾಡಿದಾರಾ? ಏನು ಮಾಡಿದ್ದಾರೆ ಇವರು? ಹಾಸ್ಟೆಲ್ಗಳಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಹಾಸ್ಟೆಲಿಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಹೋಗ್ಬೇಕಾದ್ರೆ ಇವರು ಒಳಗಡೆ ಹೋಗ್ಲಿಕ್ಕೆ ಪರ್ಮಿಷನ್ ತೊಗೊಬರ್ರಿ, AC ತೊಗೊಬರ್ರಿ, DC ತೊಗೊಬರ್ರಿ. ಯಾಕೆ ಇವರಿಗೂ ಹೋಗ್ಲಿಕ್ಕಾಗಲ್ಲ? ಹೋಗಿ ನೋಡ್ತೇ ಅಂದವರಿಗೂ ಇವ್ರು ತೊಂದರೆಗಳನ್ನು ಮಾಡ್ತಾರೆ. ಯಾಕೆ ಈ ರೀತಿ ಆಗ್ತಾ ಇದೆ ಇವತ್ತು? ಬೇರೆ ಎಲ್ಲ ಸಿಟಿಗಳಲ್ಲಿ ಬರ್ತಾರೆ ಅಧಿಕಾರಿಗಳು, ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾರೆ ಅಂದ್ರೆ ಕಮಿಷನರ್ ಬರ್ತಾರೆ, AC ಅವ್ರು ಬರ್ತಾರೆ, DC ಅವ್ರು ಬರ್ತಾರೆ. ಶಿರ್ಸಿಯಲ್ಲಿ ಯಾಕೆ ಬರೋದಿಲ್ಲ? AC ಅವ್ರು ಅಂದ್ರೆ AC ಅವ್ರ ಒಳಗಡೆ ಕುತ್ಕೊಳ್ಬೇಕು ಅಂತಿದ್ಯಾ? ಅಧಿಕಾರಿಗಳು AC ರೂಮ್ನಲ್ಲಿ ಕಂಫರ್ಟ್ ಆಗಿದ್ದಾರೆ. ಅದಕ್ಕಾಗಿ ಇವತ್ತು ಈ ರೀತಿ ಘಟನೆಗಳು ನಡೀತಾವೆ. ಹೋರಾಟ ಮಾಡ್ಲಿಕ್ಕೆ ಬರ್ತೀವಿ ಅಂತಂದ್ರೆ ಎಲ್ಲ ಬಾಂಬ್ ಹಾಕ್ಲಿಕ್ಕೆ ಬರೋರಂಗೆ ಎಲ್ಲ ಬಂದು ನಮಗೆ ತಡೀತಾರೆ. ವಿದ್ಯಾರ್ಥಿಗಳನ್ನು ಕುಳಿಸ್ಕೊಂಡು ಅವ್ರ ಮೇಲೆ ಮಾಡ್ತಾ ಇದ್ದೀವಿ. ಅವರನ್ನ ಕ್ರೈಮಿಗೆ ತರುವಂಥ ಕೆಲಸಗಳು ನಡೀತಿದೆ. ಇವತ್ತು ಅವರನ್ನು ಕಾನೂನು ಕ್ರಮಕ್ಕೆ ಒಳಗೆ ಮಾಡಿ ಅವರನ್ನ ಇವತ್ತು ಒಂದು ದಾರಿಗೆ ತಂದು ಅವರನ್ನ ಕ್ರೈಮಿಗೆ ಒಯ್ಯುವಂಥ ಕೆಲಸಗಳು ನಡೀತಾವೆ. ಯಾಕಾಗಿ ಹೋರಾಟ ಮಾಡ್ತೀವಿ? ಒಬ್ಬರಿಗೆ ತೊಂದರೆ ಕೊಟ್ಟಿದ್ದೀವ? ಪರಿಹಾರ ಕೊಡೋರು ಯಾರು? ಯಾರು ಕೊಡ್ತಾ ಇದ್ದಾರೆ ಇವತ್ತು ಪರಿಹಾರ? ಅವ್ರು ನೋವನ್ನು ಕೇಳೋರು ಯಾರು? AC ಅವ್ರಿಗೆ ಇಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ಎಷ್ಟಿದೆ? ಒಂದು 200 ಮೀಟರ್ ಒಳಗಡೆ ಇದೆ. ಆಯ್ತಪ್ಪ, AC ಅವ್ರು ಇಲ್ಲ, ಅವ್ರ ಪ್ರತಿನಿಧಿ ಯಾರಾದರೂ ಬರಬೇಕಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲೋಗಿದ್ದಾರೆ ಇವತ್ತು? ಯಾಕೆ ಪಬ್ಲಿಕ್ಕಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಾವು ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದೀವಿ. ಇದೆಲ್ಲ ಗೊತ್ತಾಗ್ತದೆ. ಇವತ್ತು ವಿದ್ಯಾರ್ಥಿ ಶಕ್ತಿ ದೇಶ ಶಕ್ತಿ ಅಂತಾರೆ. ಆದರೆ
ಯಾರು ಕೂಡ ಒಬ್ಬರೇ ಒಬ್ಬರು ಶಾಸಕರಾಗಲಿ ಸಚಿವರಾಗಲಿ ವಿದ್ಯಾರ್ಥಿ ನಾಯಕರು ಕರೆದು ಇಲ್ಲಿ ಹೇಳಿಲ್ಲ. ಅವರು ಇನ್ನು 10 ನಿಮಿಷದಲ್ಲಿ ಇಲ್ಲಿ ಬರಲಿಲ್ಲ, ಅವರ ಪ್ರತಿನಿಧಿಗಳು ಯಾರೂ ಬರಲಿಲ್ಲ ಅಂದರೆ ನಾವು ರಸ್ತೆ ತಡೆ ಮಾಡ್ತೀವಿ. ನಾವು ಇಲ್ಲಿ ಬಿಸಿಲಲ್ಲಿ ವಿದ್ಯಾರ್ಥಿಗಳು ಭಾಳ ಹೊತ್ತಾಗಿದೆ. ಈಗಾಗಲೇ ನಮ್ಮ ಏನು ಒಂದು ಸಮಯದ ಕೂಡ ಮೀರೋಗಿದೆ. ಇವತ್ತು ನೋಡಿ ಈ ರೀತಿ ಆಗಿರೋದಕ್ಕೆ ಈ ರೀತಿ ಘಟನೆಗಳು ನಡೀತದೆ. ಅಪ್ಪ ತಾಯಿಗೆ ಒಂದು ಪರಿಹಾರ ಘೋಷಿಸಬೇಕಾದವರು ಅಥವಾ ಅವ್ರ ಸಮಸ್ಯೆಯನ್ನು ಕೇಳಬೇಕಾದವರು ಇವತ್ತು ಬರಲಿಲ್ಲ. ಹೋರಾಟ ಮಾಡಬೇಕಾದ್ರೆ ಕಾನೂನು ಅಡೆತಡೆ ಆಗ್ತಾ ಇದೆ ಅಂತೇಳಿ ಯಾವುದೇ ಸರ್ಕಾರಿ ಪ್ರತಿನಿಧಿಗಳು ಅಥವಾ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳು ಬರಲಿಲ್ಲ ಅಂತೇಳಿ ಅದನ್ನೇ ರಸ್ತೆ ತಡೆಯನ್ನು ಮಾಡ್ತಾರೆ. ನಂತರ ತಹಶೀಲ್ದಾರ್ ಪಟ್ಟರಾಜ ಗೌಡ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ನ್ಯಾಯ ಕೊಡಿಸುವ ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಿರಸಿ ಘಟಕದ ಪದಾಧಿಕಾರಿಗಳು ಹಾಗೂ ಶಾಲಾ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರಸಿ.